ಸಾವುಕಾರ ಪ್ರತಿ ವರ್ಷವೂ ಇದೇ ಆಯಿತು. ಇದಕ್ಕೊಂದು ಪರಿಹಾರ ಏನಾದ್ರು ಒಂದು ಕಾಣಬೇಕು, ಇಲ್ಲಾಂದ್ರೆ ರೈತರು ನಾಶ ಆಗೋಕಾರ, ಬೆಳೆಗಳು ಕೈ ಸಿಗಲ್ಲ ನೋಡಿ. ನೀ ಹೇಳಿದ್ದು ಹನುಮಂತಪ್ಪಣ್ಣ ಕರೆ ಐತಿ. ಈಗ ಪರಿಹಾರ ನಾವು ಕೊಡಕ್ಕೆ ಬರಲ್ಲ, ಸರ್ಕಾರದವ್ರು ಕೊಡ್ಬೇಕು. ಸರ್ಕಾರ ಕಣ್ಣು ಮುಚ್ಕೊಂಡು ಕುಂತಂಗಾಗೈತಿ. ಇರಲಿ, ಈಗ ಇದಕ್ಕೊಂದು ಒಂದು ಏನಾನ ದಾರಿ ಹುಡ್ಕಣ. ಹಾಂ ಮಾಡಿ ಸಾವುಕಾರ. ಅದು ನಮಸ್ಕಾರ. ಹಾಂ ನಮಸ್ಕಾರ, ಹೇಳಿ. ಸೂರಪ್ ಸಾವ್ಕಾರ ಮಾತಾಡ್ತಾ ಇರೋದು. ಹೇಳ್ರಿ ಸಾವ್ಕಾರ, ಆರಾಮಿದ್ರಿ? ಏನಿಲ್ಲ ಸರ, ನಮ್ಮ ಹಳ್ಳಿಗಳಾಗ ಗೊಬ್ಬರದ್ದು ರೈತರಿಗೆ ಬಹಳ ಚಿಂತೆ ಆಗಿಬಿಟ್ಟೈತ್ರಿ. ಅಂಗಡಿಗಳಾಗ ಎಲ್ಲ ಸ್ಟಾಕ್ ಮಾಡ್ಕೊಂಡ್ರಿ, ರೈತರುಗಳಿಗೆ ಕೊಡ್ತಾ ಇಲ್ಲ, ಹೆಚ್ಚಿನ ರೇಟಿಗೆ ಕೊಡಕತ್ತಾರ. ಅದಕ್ಕೆ ನೀವು ಬಂದು ಆ ಗೋಡನ್ಗಳನ್ನ ಪರಿಶೀಲನೆ ಮಾಡಿ ರೈತರಿಗೆ ಗೊಬ್ಬರ ಕೊಡಿಸೋ ವ್ಯವಸ್ಥೆ ಮಾಡ್ರಿ ಸರ್. ದಯವಿಟ್ಟು ಕೈ ಮುಗಿತೀನಿ, ಬರ್ರಿ. ಸೂರಪ್ ಸಾವ್ಕಾರ, ನೀವೇನು ಹೇಳಿದ್ರೆ ಎಲ್ಲ ನಮ್ಗೆ ಅರ್ಥ ಆಯಿತು. ಈಗ ಅದನ್ನೇ ಮಾಡ್ತಾ ಇದ್ದೀವಿ. ಎಲ್ಲ ಅಂಗಡಿಗಳಿಗೂ ನಾವು ಭೇಟಿ ಕೊಟ್ಟು ಚೆಕ್ ಮಾಡ್ತಾ ಇದ್ದೀವಿ. ಯಾರ್ಯಾರ ಹಂಗತ್ತೆ ಸ್ಟಾಕ್ ಇಟ್ಕೊಂಡು ಹೆಚ್ಚಿನ ರೇಟಿಂಗ್ ಮಾರ್ತಾ ಇದ್ದಾರೆ, ಅವ್ರ ಮೇಲೆ ಆ್ಯಕ್ಷನ್ ತೊಳ್ತಾ ಇದ್ದೀವಿ. ನಿಮ್ಮೂರಿಗೂ ಭೇಟಿ ಮಾಡ್ತೀವಿ. ಯಾರ್ಯಾರು ಆ ರೀತಿ ಅಂಗಡಿಯಲ್ಲಿ ಗೋಡನ್ನಲ್ಲಿ ಸ್ಟಾಕ್ ಇಟ್ಕೊಂಡು ಹೆಚ್ಚಿನ ರೇಟಿಗೆ ರೈತರಿಗೆ ಮಾರ್ತಾ ಇದ್ದಾರ, ನಾವು ಅದನ್ನು ಆ್ಯಕ್ಷನ್ ತೊಳ್ತೀವಂತ. ಅದಾದಮೇಲೆ ಕೊನೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಓಕೆ ಓಕೆ, ನಮಸ್ತೆ. ಯಾವಲ್ಲಿ ಅವ್ರ ಕುರಿ ಬಿಟ್ಟವ್ರು ಹೊಲ್ದಾಕ ಹೇಳೋನ್ ಕೇಳೋನ್ ಯಾವ ಅದ ನಿಮ್ಗೆ ಹೊಡ್ಕಲ್ಲ. ನಾವು ಒಟ್ಟಿಗೆ ಏನ್ ತಿಂತಿರ್ಲ, ನೀವು ಬಾಳೆ ಮಾಡೋಕ ಬರ್ಲ, ನಾವು ಹೊಡ್ಕಲಿ ಒಂಟೇಳು ಸೋಣ್ಣ ಹೊಡ್ಕರಲ್ಲಿ ಆ ಕಡೆಗೆ. ನಿಮಗೆ ಒದ್ರಿ ನಮ್ದ ಬಾ ಕೇಳುತ್ತಪ್ಪ. ಅದಕ್ಕೆ ನಮ್ಮ ಹಿರಿಯರು ಅಂತಾರಲ್ಲ ಕೊಡೆ, ಊರ್ ಮುಂದೆ ಹೊಲ ಇರಬಾರ್ದು, ಮನೆ ಬಗಲ್ ಸುಳ್ಳು ಇರಬಾರ್ದು ಅಂತಾರ. ಆ ಸುಳ್ಳು ಹೇಳಿಲ್ಲ ಅವ್ರು ಹಿರಿಯರ. ಹಾಂ, ಹೊಡ್ಕರಲ್ಲಿ ಮಕ್ಕ ಏನು ನೋಡ್ತಾರ ಮತ್ತೆ. ಹಾಂ, ಹಲೋ ಹಲೋ ಶಿವಣ್ಣ, ನಾನು ಪ್ರೀತಿ ಮಾತಾಡ್ತಿರೋದು. ಹೇಳವ. ಸೂರಿ ಇದ್ದಾನಾ? ಇಲ್ಲಲ್ಲ ಬೇ, ನೋಡಿಲ್ಲ ನಾವು. ಯಾಕೆ ಫೋನು ಎತ್ತವಲ್ಲ ನಾವ? ಏನಿಲ್ಲ, ನಾನು ಸ್ವಲ್ಪ ಹೊತ್ತಾದ್ಮೇಲೆ ಮಾಡ್ತೀನಿ. ಇಲ್ಲ ಹೇಳ ನಾವು ಹೋಗಿ. ಬೇಡ ಬೇಡ, ನಾನೇ ಫೋನ್ ಮಾಡ್ತೀನಿ. ಹಾಂ, ಆಗ್ಲ ಫೋನ್ ಎತ್ತಲಿಲ್ಲ ಅಂದ್ರೆ ಹೇಳವ, ಹೋಗಿ ಬರ್ತನಾ? ಸರಿ ಅಣ್ಣ, ಸರಿ. ಹಾಂ ಸರಿ ಅವ. ಏನ್ ಗಾದಪ್ಪ, ಎಲ್ಲಿಗೋಯ್ದಪ್ಪ? ಹೊಲ್ದಾಗ ಹೋಯ್ತೀನಿ ಸಂಗಪ್ಪ. ಮೊನ್ನೆ ಗೊಬ್ಬರ ಹೋಯ್ತಲ್ಲ ನಿಮ್ಮ ಸಾಕಾರ ಕೊಟ್ಟ ಗೊಬ್ಬರ ಆತಗ ಸಿಕ್ಕಿಲ್ಲಪ್ಪ. ಗೊಬ್ಬರ ನಮ್ಗೇನು ಸಿಗ್ತೈತಪ್ಪ? ಈ ವರ್ಷ ಇದ ಬಾಳೆ ಹೋತಪ್ಪ ನಮ್ ಗೊಬ್ಬರದ. ಏನ್ ಬಾಳೆ ಹೋಪ? ಹೌದು ಗದಪ್ಪ, ಅದ ಬಾಳೆ ಆಗ್ಬಿಟ್ಟೈತಿ ನಂದು. ಎಲ್ಲಿ ಸಿಗುತ್ತಪ್ಪ ಗೊಬ್ಬರ? ರೈತರದ್ದು ಎಲ್ಲ ಬಾಳೆ ಇದಾಗ್ಬಿಟ್ಟೈತಿ ನಮ್ ಬಾಳೆ. ಸಾವ್ಕಾರ ಆಫೀಸರ್ಗೆ ಫೋನ್ ಹಚ್ಚಿದ್ದ. ಏನಾತೋ ಏನ? ಟೀ ಕೊಡಮ್ಮ. ಸಾಹೇಬ್ರದ್ದು ಯಾವ ಊರು ಅಂತ ಗೊತ್ತಾಗಲ್ಲ ಅಲ್ರಿ. ನಾನು ನಿಮ್ಮೂರಿಗೆ ಹೊಸ್ತಾಗಿ ಬಂದ ಗಿರ್ದಾವರ್. ಹೌದ್ರಿ, ನಮಸ್ಕಾರ ರೀ ಸರ್. ನಮಸ್ಕಾರ ರೀ, ನಮಸ್ಕಾರ ರೀ. ಗಿರ್ದವ್ರು ಬಂದಾರಂತ್ರಿ ಸರ್. ನಮಸ್ಕಾರ ರೀ ಸರ್. ಒಳ್ಳೇದಾತ್ರಿ ಸರ್, ಒಳ್ಳೇದ್ರಿ. ನೋಡ
ನೋಡಿ ಮಲ್ಲಪ್ಪ, ನನ್ನ ಹತ್ರ ಇದ್ರೆ ಕೊಟ್ಟು ಬಿಡ್ತಿದ್ದೆ. ಸಾವ್ಕಾರ 2 ಚೀಲ ಹೆಂಗನ ಮಾಡಿ ಕೊಡ್ರಿ. ನೋಡಿ ಮಲ್ಲಪ್ಪಣ್ಣ, ಕಿವಿ ಕಿತಿ ಅಂದ್ರೆ ನನ್ನ ಹತ್ರ 2 ಚೀಲ ಗೊಬ್ಬರ ಇಲ್ಲ. 10,000 ರೂಪಾಯಿ ಬೇಕಂದ್ರೆ ತಗೊಂಡು ಹೋಗಿ ಕೊಡ್ತೀನಿ. ಒಂದು ತೊಲೆ ಬಂಗಾರ ಬೇಕಂದ್ರೆ ಗಂಗಾವತಿಯಲ್ಲಿ ಹೇಳ್ತೀನಿ ತಗೊಂಡೋಗು. ನನ್ನ ಹತ್ರ ಗೊಬ್ಬರ ಇದ್ರೆ ನಾನೇ ನಿನಗೆ ಕೊಟ್ಬಿಡ್ತಿದ್ದೆ. ಗೊಬ್ಬರ ಸಿಗುತ್ತಂದ್ರೆ ಹೇಳ್ರಿ, ಏನಾನ ಮಾಡೋಣ್ರಿ. ಮಲ್ಲಪ್ಪಣ್ಣ, ರೊಕ್ಕ ಕೊಟ್ರು ಗೊಬ್ಬರ ಸಿಗವಲ್ತು ಅಂತಂದ್ರೆ ನೀನು ಉದ್ರಿ ಕೇಳಕತ್ತಿದಿ. ಏನು ಹೇಳ್ರಿ ಸಾವ್ಕಾರ, ಮಾಡೋಣ ಮುಂದೆ ಗೊಬ್ಬರ ಸಿಗುತ್ತಂದ್ರೆ. ಯಾಕ ಅದಕ್ಕೊಂದೇ ದಾರಿ ಐತಿ, ಅದನ್ನು ನೀವು ಮಾಡ್ತೀರಾ? ಏನು ಹೇಳ್ರಿ ಸಾವ್ಕಾರ. ನಾನು ಹೇಳ್ಕೊಡ್ತೀನಿ. ಏ ಬೇಟ ಬಾಯ್ಲೆ, ಹೇಳ್ರಿ ದಣಿ. ಆ ಶಾಂತಮ್ಮನಂಗಡೆ ಹೋಗಿ 4 ಟೀ ತಂಬೋಗಿ ಹೋಗಿ. ಸರಿ ದಣಿ, ತೊಗೊಂಬರ್ತೀನಿ. ಅಕ್ಕ ಸಾವ್ಕಾರ ಅಂಗಡಿಯಾಗ ಒಂದು 4 ಚಾ ಕಾಸಕ್ಕ. ಯಜಮಾನ್ರೆ, ಮಳೆ ಗಿಳಿ ಹೆಂಗಾಗೈತಿ? ಏನು ಬೆಳೆ ಹಾಕಿದ್ರಿ? ಏನು ಕೈತಿ? ಸರ ಮಳೆನೂ ಚಲೋ ಆಗದವ್ರಿ ಸರ, ಬೆಳೆನೂ ಚೆನ್ನಾಗದವ್ರಿ. ಆದ್ರೆ ಅಂದ್ರೆ ಏನಾರ ಸಮಸ್ಯೆ ಇದೆಯಾ ಏನು? ಸರ್ ಗೊಬ್ಬರನೇ ಸಿಗೋಲ್ರಿ ಸರ್. ಸೂರಪ್ ಸಾವ್ಕಾರ್ಗೆ ಸಿಕ್ಕಿಲ್ಲ ಸರ್, ನಮ್ಮಂತ ಬಡವ್ರಿಗೆ ಏನು ಸಿಗ್ತೈತೆ ಸರ್? ಮೊನ್ನೆ ಸಾವ್ಕಾರ ಯಾರಿಗೆ ಫೋನ್ ಹಚ್ಚನತ್ರಿ, ನೋಡೋಣ. ಇಲ್ಲ, ನಿಮ್ಮ ಸಾವ್ಕಾರೇ ಫೋನ್ ಮಾಡಿದ್ರು ನನಗೆ. ಅದಕ್ಕೆ ನಾನು ಇನ್ವೆಸ್ಟಿಗೇಷನ್, ಗೊಬ್ಬರದ್ದು ಇನ್ವೆಸ್ಟಿಗೇಷನ್ ತಂದನೇ ಬಂದಿದ್ದೀನಿ ಈಗ. ನಾನು ಆಮೇಲೆ ಬಂದು ಹೋಯ್ತೀನಿ, ರೆಡಿ ಮಾಡಿಟ್ರಿ. ಒಂದು ಚೀಲ ಹೀರಿ ಅದ, ಎಷ್ಟು ಬೇಕು ಹೇಳ ತರಿಸ್ಕೊಡ್ತೀನಿ ನಾನು. ಏನಾಯ್ತು ಅಲ್ಲಿ ರೈತ ಎಷ್ಟನ್ನ ಹೇಳ್ತಾರ, ಅದ 350 ರೂಪಾಯಿ ಆಗೋದಂಗೆ ಸಿಗದ ಚೀಲ. ಎಷ್ಟು ಚೀಲ ಬೇಕು ಹೇಳಿ, ತರಿಸ್ಕೊಡ್ತೀನಿ. ಎಲ್ಲೂ ನಾ ಹೇಳ್ತನ 350 ರೂಪಾಯಿದಂಗೆ ತಗೊಂಡು ಹೋಗಲ್ಲಿ. ಆಯ್ತು ಸಾವ್ಕಾರ, ಅದ ಪುಣ್ಯ ಬರ್ತದೆ ರೀ. ಆಯ್ತು.